ಇಬ್ಬರು ಮಕ್ಕಳಿಗೆ ವಿಷ ಉಣಿಸಿ ತಾಯಿಯು ಆತ್ಮಹತ್ಯೆ. ನಮ್ಮಕ್ಕ ಇವರು ಕರ್ಕೊಂಡೋಗಿ ಮದುವೆ ಆಗ್ತಿದ್ದಾರೆ. ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಇವಳೇ ಜವಾಬ್ದಾರಿ. ಮೂವರ ಸಾವಿನಿಂದ ಬೆಚ್ಚಿ ಬಿದ್ದ ಶಿರಾ. ಶಿರಾ ಮೂಲದ ಮಹಿಳೆ ರಾಬಿಯಾ ತನ್ನ ಇಬ್ಬರು ಮಕ್ಕಳಿಗೆ ವಿಷವಿಟ್ಟು ಬಳಿಕ ಆಕೆಯು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಈ ಘಟನೆ ಶಿರಾ ನಗರವನ್ನೇ ಬೆಚ್ಚಿ ಬೀಳಿಸಿದೆ. ಒಂಟಿ ಮಹಿಳೆ ತನ್ನಿಬ್ಬರು ಮಕ್ಕಳೊಂದಿಗೆ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಇದೀಗ ಸಾಕಷ್ಟು ಅನುಮಾನ ಮೂಡಿಸಿದೆ. ತುಮಕೂರು ಜಿಲ್ಲೆಯ ಶಿರಾನಗರ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಶಿರಾದ ರಾಬಿಯಾ ಅಸ್ಲಾಂ ಪಾಷಾ ತಮ್ಮ ಇಬ್ಬರು ಮುದ್ದು ಮಕ್ಕಳಿಗೆ ವಿಷ ನೀಡಿ ಮಕ್ಕಳು ಸಾವನ್ನಪ್ಪಿದ ಬಳಿಕ ತಾನು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ರಾಬಿಯಾ ಸಾವಿನ ಸುತ್ತ ಸಾಕಷ್ಟು ಅನುಮಾನ ಮೂಡಿಸಿದೆ. ಮಕ್ಕಳಿಗೆ ಹೊಡೆದಂತೆ ನನಗೆ ಹುಟ್ಟಿಲ್ಲ ಮಕ್ಕಳು, ನೀನು ಮಕ್ಕಳಿಗೆ ಕಳಿಸ್ಬಿಡು ಅಂತ ಕಾಲಾಗೆ ಹೊಡೆದಂತೆ. ಅದಕ್ಕೆ ತಮ್ಮಂಗೂ ನಂಗೆ ಫೋನ್ ಮಾಡಿತ್ತು, ಮಕ್ಳಿಗೆ ಕರ್ಕೊಂಡೋಗಮ್ಮ, ನಾನಂತೂ ವಿಷ ಕೊಟ್ಟು ಸಾಯ್ತೀನಿ. ನಾನು ಹಂಗೂ ಹೇಳಿದೆ, ನೀನು ಹೋಗ್ಬಿಟ್ಟಿದ್ದೆ ಅವ್ರ ಹಿಂದೆ, ನೀನು ಬಾಳೋದು ಅವಳ ಜೊತೆನೇ, ಬದುಕೋದು ಅವ್ರ ಜೊತೆ. ಈಗ ನಮ್ಮ ಕುಲಿಸ್ ಬಂದರೆ ನಮಗೆ ಸೂಟ್ ಆಗಲ್ಲ ಅಂತ ನಾನು ಧಮಕಿ ಹಾಕ್ದೆ. ಧಮಕಿ ಹಾಕೋದಕ್ಕೆ ಅವನು ನಮಗೆ ಎದುರಿಸ್ತಾ, ಮೆಟ್ಟ ಹೊಡಿದ್ದೀನಿ, ತಲೆ ಹಿಡ್ದಿದ್ದೀಯ, ಈಗ ಮತ್ತೆ ಕರ್ಕೊಂಡು ಹೋಗ್ತೇವೆ ಬೈದ ಸರ್. ನಮಗೆ ನಾವು ಉಸಿರು ಬಿಟ್ಟಿಲ್ಲ, ಬಾಯನ್ನೇ ಬಿಟ್ಟಿಲ್ಲ. ಈಗ ಏನೋ ಸರ್ ನಮಗೆ ಗೊತ್ತಿಲ್ಲ. ಯಾರ ಮೇಲೆ? ದೇವ್ರ ಮೇಲೆ ಅಷ್ಟೇನೆ. ವಿಷ ಕುಡಿಸಿ ಸಾಯಿಸೇನೋ ಊಟದಲ್ಲೇ ಬೆರ್ಸೋಣ, ಅದೆಲ್ಲ ರಿಪೋರ್ಟ್ ಬಂದರೆ ಗೊತ್ತಾಗಿದೆ. ಯಾರು ಶ್ರೀಕಾಂತ್ ಇನ್ಯಾರು ಮಾಡ್ತಾರೆ. ಆವಾಗ ಈ ಶ್ರೀಕಾಂತ್ ಅನ್ನೋರು ಏನು ಮಾಡಿದ್ದಾರೆ, ಇವ್ರಿಗೆ ಕೆಲಸ ಕೊಡಿಸ್ತೀನಿ ಬರ್ರಿ, ಅದು ಕೊಡಿಸ್ತೀನಿ ಬರ್ರಿ ಅಂತ ಆಸೆ ತೋರಿಸಿ ಇದು ಮಾಡಿ ಕರ್ಕೊಂಡೋಗಿದ್ದ ಸರ್. ಕರ್ಕೊಂಡೋದಾದ್ಮೇಲೆ ಅದು ವಿಚಾರ ನಮಗೆ ಬಂತು ಸರ್. ನಾವೇನು ಮಾಡಿದ್ವಿ, ಸಿರಾ ಸ್ಟೇಷನಿಗೆ ಹೋಗಿದ್ವಿ. ಹಿಂಗಾಗಿದೆ ಅಂತಾರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರೇನು ಮಾಡಿದ್ರು, ನಾನು ಇವಳಿಗೆ ಮದುವೆ ಆಗ್ತೀನಿ ಅಂತ ಕರ್ಕೊಂಡೋಗಿದ್ರು. ಇವರಿಬ್ಬರು ಒಪ್ಪಿದ್ರು. ಆಮೇಲೆ ಏನು ಮಾಡಿದ್ರು ನಮಗೆ ಗೊತ್ತಿಲ್ಲ, ಇವ್ರು ಯಾರೋ ಏನಾದರೂ ಮಾಡ್ಕೊಳ್ರಿ ಅಂತ ಬಿಟ್ಟು ಬಂದಿದ್ವಿ. ಮದುವೆ ಆಗಿರಲಿಲ್ಲ, ಅವರು ಬಿಟ್ಟು ಬಂದುಬಿಟ್ಟಿದ್ವಿ. ಅದಾದ ಒಂದು 15 ದಿವಸಕ್ಕೆ ನನಗೆ ಫೋನ್ ಬಂತು ನಮ್ಮ ಅಕ್ಕನ ಕಡೆಯಿಂದ. 15-20 ದಿವಸಕ್ಕೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಈ ಥರ ನನಗೆ ಡೈಲಿ ಟಾರ್ಚರ್ ಮಾಡ್ತಾನೆ, ನಮ್ಮ ಮಕ್ಕಳಿಗೆ ನನಗೆ ಎಲ್ಲ ಹೊಡಿತವನೆ ಇವನು ಅಂತ ಇದು ಮಾಡಿದ್ರು. ನಾನೇನು ಹೇಳಿದೆ, ಬಿಟ್ಟು ಬಂದ್ಬಿಡಮ್ಮ, ನಮ್ಮ ಇದರಲ್ಲಿ ಎಷ್ಟೈತೋ ಅಷ್ಟು, ನಮ್ಮ ಕೈಲಿ ಎಷ್ಟಾಯ್ತೋ ಅಷ್ಟು ಸಾಕ್ತೀವಿ, ನಾವು ಮಾಡ್ಕೊತೀವಿ ಅಂತ ಹೇಳಿದರು. ಇಲ್ಲ ಕಣೋ, ನಾನು ಈ ಥರ ಹೋಗ್ಬಿಟ್ಟಿದ್ದೀನಿ, ಬಂದರೆ ನಮ್ಮ ಮಾನ ಮರ್ಯಾದೆ ಇರಲ್ಲ ಅಂತ ಹೇಳಿದರು. ಆವಾಗ ನಿನ್ನೆ ಗುರುವಾರ ಏನಾಗಿದೆ ಸರ್, ಮತ್ತೆ ನನಗೆ ಅವರು ಕಾಂಟ್ಯಾಕ್ಟ್ ಮಾಡಿಲ್ಲ, ಮೆಸೇಜ್ ಮಾಡಿ ಈ ಥರ ಟಾರ್ಚರ್ ಮಾಡ್ತವನೆ ಅಂತ ಮಕ್ಕಳಿಗೆ ಅದೇನೋ ಹುಷಾರಾಗಿ ಮಕ್ಕಳಿಗೆಲ್ಲ ಹೊಡೆದಿದ್ದ ಸರ್ ಅವನು. ನನ್ನ ಹತ್ರ ಅವರು ಇದು ಮಾಡಿರೋದು ಎಲ್ಲ ರೆಕಾರ್ಡ್ ಎಲ್ಲ ಇದೆ ನನ್ನ ಹತ್ರ, ಮತ್ತು ಅವರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರೋದು ಎಲ್ಲ ಡೀಟೇಲ್ಸ್ ಇದೆ. ಶ್ರೀಕಾಂತ್ ಏನು ಮಾಡ್ದೆ, ನಿನ್ನೆ ನನಗೆ ಗುರುವಾರ ಒಂದು 11 ಗಂಟೆಲಿ ನನಗೆ ಫೋನ್ ಮಾಡಿ ಈ ಥರ ನಿಮ್ಮ ಅಕ್ಕ ನಿಮ್ಮ ಮಕ್ಕಳು ಎಲ್ಲ ಒಳಗಡೆ ಇದಾಗಿಬಿಟ್ಟಿದ್ದಾರೆ, ವಿಷ ಕುಡಿದು ಸತ್ತೋಗ್ಬಿಟ್ಟಿದ್ದಾರೆ, ಡೋರ್ ಓಪನ್ ಮಾಡಿದ್ರು ಓಪನ್ ಮಾಡ್ತಿಲ್ಲ ಅಂತ. ಇಷ್ಟ ಆಯಿತು ಸರ್. ನನಗೇನು ಸಂಶಯ ಅಂದರೆ, ಇನ್ನೂ ಡೋರೇ ಓಪನ್ ಆಗಿಲ್ಲ ಸರ್. ಇವನಿಗೆ ಹೆಂಗೆ ಗೊತ್ತಾಯಿತು ವಿಷ ಕುಡ್ದಿರೋದು ಅಂತ? ಇವನಿಗೆ ಹೆಂಗೆ ಗೊತ್ತಾಯಿತು? ಏನು ನಿಮ್ಮ ಡೌಟು ಶ್ರೀಕಾಂತೆ ಸರ್. ಎಲ್ಲ ಮಾಡಿರೋದಕ್ಕೂ ಇದಕ್ಕೆಲ್ಲ ಕಾರಣನೇ ಶ್ರೀಕಾಂತ್. ನನಗೆ ಏನು ಹೇಳಿದ್ದ, ನೀನು ಮಧ್ಯದಲ್ಲಿ ಬರಬೇಡ, ನನ್ನ ಜೊತೆ ಬಂದವಳೆ ಒಳ್ಳೆಯದೋ ಕೆಟ್ಟೋ ಜೀವನ ಮಾಡ್ಕೋ, ಇಲ್ಲಾಂದರೆ ನಿನಗೂ ಸರಿ ಇರಲ್ಲ, ಹಂಗೆ ಅಂತ ನನಗೂ ಧಮಕಿ ಹಾಕಿದ್ದ ಸರ್. ಅವನಿಗೆ ಕಠಿಣ ಕ್ರಮ ಮಾಡಬೇಕು ಸರ್. ತುಮಕೂರು SP ಸಾಪ್ ಅವ್ರಿಗೆಲ್ಲ ಮನವಿ ಮಾಡ್ಕೊಳ್ಳೋದು ಸರ್. ಯಾಕಂದರೆ ಬೇರೆ ಹೆಣ್ಮಕ್ಳಿಗೆ ಈ ಥರ ಮಾಡಬಾರ್ದು ಸರ್. ನನಗೆ ನಂಬಿಕೆ ಇದೆ ಸರ್, ನಮ್ಮ ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂದರೆ ಅವ್ರಿಗೆ, ಮಕ್ಕಳಿಗೆ ಅವರಿಗೆ ಒಳ್ಳೆ ಇದು ಸಿಗುತ್ತೆ, ಅವನಿಗೆ ಒಳ್ಳೆ ಶಿಕ್ಷೆ ಆಗುತ್ತೆ. ಅದೆಲ್ಲ ಒಟ್ಟಿನಲ್ಲಿ ಅವನದೇ ಎಲ್ಲ ಸರ್ ಮಾಡಿರೋದು. ಅವನದೇ ಕೈವಾಡ ಸರ್. ಅವನೇ ಹರಾಸ್ಮೆಂಟ್ ಮಾಡಿ ಈ ಥರ ಎಲ್ಲ ಸಿಚುವೇಶನ್ ಕ್ರಿಯೇಟ್ ಮಾಡಿರೋದೇ ಸೂಸೈಡ್ ಮಾಡ್ಕೊಳ್ಳೋಕೆ ಮಾಡೋಣ ಸರ್. ಶಿರಾದಲ್ಲಿ ಸರ್ಕಾರಿ ನಿವೇಶನಕ್ಕಾಗಿ ಈ ಹಿಂದೆ ರಾಬಿಯಾ ಹೋರಾಟ ನಡೆಸಿದ್ಲು. ರಾಬಿಯಾ ಹೋರಾಟದ ಫಲವಾಗಿ ಇತ್ತೀಚೆಗಷ್ಟೇ ಶಿರಾದಲ್ಲಿ ಸರ್ಕಾರಿ ನಿವೇಶನ ಮಂಜೂರು ಮಾಡಿತ್ತು. ರಾಬಿಯಾ ಆ ಜಾಗದಲ್ಲಿ ಸಣ್ಣ ಮನೆ ಕೂಡ ನಿರ್ಮಿಸಿಕೊಂಡು ತನ್ನಿಬ್ಬರು ಮಕ್ಕಳೊಂದಿಗೆ ವಾಸವಾಗಿದ್ಲು. ಇನ್ನು ಈ ರಾಬಿಯಾಗೆ ಒಟ್ಟು 3 ಜನ ಗಂಡಂದಿರು. ಮೊದಲನೇ ಗಂಡ ಮೊದಲ ಮಗು ಆದ ಬಳಿಕ ತಲಾಕ್ ನೀಡಿ ರಾಬಿಯಾಳನ್ನ ಬಿಟ್ಟಿದ್ದ. ಇದಾದ ಬಳಿಕ ರಾಬಿಯಾ ಮತ್ತೊಂದು ಮದುವೆಯಾಗಿದ್ಲು. ಮದುವೆಯಾದ ಬಳಿಕ 2ನೇ ಮಗು ಆದ ಕೆಲವೇ ದಿನಗಳಲ್ಲಿ
ಎರಡನೇ ಗಂಡ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದ. ಇದಾದ ಬಳಿಕ ತುಮಕೂರು ನಗರದ ರೌಡಿ ಶೀಟರ್ ಶ್ರೀಕಾಂತ್ ಎಂಬಾತನನ್ನ ಕಳೆದ 1 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ರು ಎಂದು ಹೇಳಲಾಗ್ತಾ ಇದೆ. ಅಲ್ಲದೆ ಸರ್ಕಾರದಿಂದ ಕೊಟ್ಟಿದ್ದ ನಿವೇಶನದಲ್ಲಿ ಮನೆ ನಿರ್ಮಿಸಿಕೊಂಡು ಕಳೆದ 4 ದಿನಗಳ ಹಿಂದಷ್ಟೇ ಹೊಸ ಮನೆಯಲ್ಲಿ ವಾಸ ಶುರು ಮಾಡಿದ್ಲು. ಹಾಗಾಗಿ ತುಮಕೂರಿನ ಶ್ರೀಕಾಂತ್ ಈಕೆಯ ಮನೆಗೆ ಬಂದು ಹೋಗ್ತಿದ್ದ ಎನ್ನಲಾಗಿದೆ. ಇವತ್ತು ಬೆಳಗ್ಗೆ ಸುಮಾರು 10-11 ಮಧ್ಯದಲ್ಲಿ ಪೊಲೀಸರಿಗೆ ಒಂದು ಮಾಹಿತಿ ಬಂದಿದೆ, ಶಿರಾ ಪೊಲೀಸರಿಗೆ, ದಟ್ ಈ ಒಂದು ಮನೆಯಲ್ಲಿ ಇರುವ ರಾಬಿಯಾ ಅನ್ನೋರು ಅವರಿಬ್ಬರು ಮಕ್ಕಳು ಇವರು ಡೋರ್ ಓಪನ್ ಮಾಡ್ತಾ ಇಲ್ಲ, ಅವ್ರು ಏನಾದರೂ ಮಾಡ್ಕೊಂಡಿರೋ ಸಾಧ್ಯತೆ ಇದೆ ಅಂತ ಹೇಳಿ ಮಾಹಿತಿ ಬಂತು. ಸೊ ಇಮಿಡಿಯೇಟ್ ಆಗಿ ಪೊಲೀಸರು ಸ್ಪಾಟ್ಗೆ ಹೋಗ್ತಾರೆ. ಹೋದ ಮೇಲೆ ಅಲ್ಲಿರುವ ಕುಟುಂಬ ಸಭ್ಯರ ಮುಂದೆ, ಅಲ್ಲಿರುವ ಹಸ್ಬೆಂಡ್ ಅವ್ರು ಏನಿದೆ ಶ್ರೀಕಾಂತ್, ಅವನ ಮುಂದೆ ಅದು ಡೋರ್ ಓಪನ್ ಮಾಡಲಾಗಿ ನೋಡಿದಾಗ ನಮ್ಮ ಪೊಲೀಸರಿಗೆ ರಾಬಿಯಾ ಅನ್ನೋರು ಅಲ್ಲಿ ಕೆಳಗೆ ಬಿದ್ದಿರ್ತಾರೆ. ಅವ್ರ ಜೊತೆಗೆ ಇಬ್ಬರು ಮುಖ ಮುಂದೆ ಕೆಳಕ್ಕೆ ಹಾಕೊಂಡು ಬಿದ್ದಿರೋ ಸ್ಥಿತಿಯಲ್ಲಿ ಸಿಗ್ತಾರೆ. ಜೊತೆಗೆ ಇಬ್ಬರು ಮಕ್ಕಳು, ಸುಮಾರು ಒಂದು 5 ವರ್ಷ ಮಗು ಮತ್ತು 10 ವರ್ಷ ಮಗು, ಸೊ ಅಂತ ಆ ವಯಸ್ಸಿರುವಂಥ ಮಕ್ಕಳು 100 ಬರ್ತಾ ಇರುವಂಥ ಸ್ಥಿತಿಯಲ್ಲಿ, ಪ್ರಜ್ಞೆ ಇಲ್ಲದೆ ಅಂತ ಸ್ಥಿತಿಯಲ್ಲಿ ನಮಗೆ ಕಂಡು ಬಂದಿದೆ. ರಾತ್ರಿ ಶ್ರೀಕಾಂತ್ ರಾಬಿಯಾ ಮನೆಗೆ ಬಂದಿದ್ದು, ಈ ವೇಳೆ ರಾಬಿಯಾ ಬಾಗಿಲು ತೆಗೆದಿದ್ದಾಗ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಪೊಲೀಸರು ಸ್ಥಳಕ್ಕೆ ಬಂದು ಬಾಗಿಲು ತೆಗೆದಾಗ ಮನೆಯೊಳಗೆ 3 ಸಾವನ್ನಪ್ಪಿರೋದು ಬೆಳಕಿಗೆ ಬಂದಿದೆ. ಇನ್ನು ಮೃತ ರಾಬಿಯಾ ಕುಟುಂಬಸ್ಥರು ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಎಂದು ಆರೋಪ ಮಾಡುತ್ತಿದ್ದಾರೆ. ಸದ್ಯ ಘಟನೆ ಸಂಬಂಧ ಶಿರಾ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣ ದಾಖಲಾಗಿದ್ದು, 2 ಮಕ್ಕಳನ್ನ ಕೊಲೆ ಮಾಡಿದ ಆರೋಪದ ಮೇಲೆ ರಾಬಿಯಾ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದೆ. ಸಾವಿಗೆ ಪ್ರಚೋದನೆ ನೀಡಿದ ಆರೋಪದ ಮೇರೆಗೆ ಶ್ರೀಕಾಂತ್ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಿಸಿದ ಶಿರಾ ಪೊಲೀಸರು ರಾಬಿಯಾ 3ನೇ ಪತಿ ಆರೋಪಿ ಶ್ರೀಕಾಂತನ್ನ ವಶಕ್ಕೆ ಪಡೆದಿದ್ದಾರೆ. ಶ್ರೀಕಾಂತ್ ಏನು ಈ ರಾಬಿಯಾ 1 ತಿಂಗಳ ಹಿಂದೆ ಮದುವೆ ಆಗಿದ್ದಾರೆ, ಅವರು ಇವ್ರನ್ನು ಪ್ರಚೋದನೆ ಮಾಡಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಕಾರಣ ಆಗಿದ್ದಾರೆ ಅಂತ ಹೇಳಿ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಒಂದು 103 ಸಬ್ ಕ್ಲಾಸ್ 1 ಮತ್ತು ರಾಬಿಯಾ ಅವರು ಖುದ್ದು ಮಕ್ಕಳಿಗೆ ಪಾಯ್ಸನ್ ಕೊಟ್ಟಿದ್ದಾರೆ ಅನ್ನೋ ವಿಚಾರಕ್ಕೆ ಅವ್ರ ಮೇಲೆ 10 ಮರ್ಡರ್ ಕೇಸು ಮತ್ತು ಈ ಶ್ರೀಕಾಂತ್ ಅನ್ನೋ ಅವ್ರ ಮೇಲೆ ಪ್ರಚೋದನೆ ಸೂಸೈಡ್ಗೆ ಪ್ರಚೋದನೆ ಕೊಟ್ಟಿದ್ದಕ್ಕೆ 108 BNS ಇದರಲ್ಲಿ ಶ್ರೀಕಾಂತ್ ಅವರ ಮೇಲೆ ಕಂಪ್ಲೇಂಟ್ ತಗೊಳ್ಳಲಾಗಿದೆ. ಸೊ ಶ್ರೀಕಾಂತ್ ಅನ್ನೋರನ್ನು ಕಸ್ಟಡಿಗೆ ತೊಗೊಂಡಿದ್ದೀವಿ. ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೋಸ್ಕರ ತುಮಕೂರಿಗೆ ಕಳಿಸಲಾಗ್ತಾ ಇದೆ. ಸೊ 3 ಜನ ಇದ್ದರು. ಈ ಶ್ರೀಕಾಂತ್ ಅನ್ನೋನು ಆವಾಗ ಬಂದು ಹೋಗ್ತಾ ಇದ್ರು ಅಂತ ಮಾಹಿತಿ. ಇವರು ಬರೀ 4 ದಿನ ಹಿಂದೆನೇ ಆ ಮನೆಗೆ ಹೋಗಿ ಸೇರಿಕೊಂಡಿದ್ರು. ಹೊಸದಾಗಿ ಮಾಡಿರೋ ಮನೆ ಅದು. ಮೊದಲೇ ಇವರು ತುಮಕೂರಲ್ಲೇ ವಾಸ ಇದ್ರು ಅನ್ನೋದು ಮಾಹಿತಿ. ಇನ್ನು ರಾಬಿಯಾಳ ಸಾವಿಗೆ ನಿಖರ ಕಾರಣ ಮತ್ತು ಕಾರಣರಾದವರು ಯಾರು ಎಂಬುದು ಪೊಲೀಸರ ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಅದೇನೇ ಆಗಲಿ, ಏನು ಅರಿಯದ 2 ಮುಗ್ಧ ಮಕ್ಕಳ ಜೀವ ತೆಗೆದು ತಾನು ಸಾವಿಗೆ ಶರಣಾಗಿರೋದು ಮಾತ್ರ ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.